ಏನ್ ಮಾಡೋದು? ಒಟ್ಟ ಮನ್ಯಾಗ ಅಪ್ಪ ಅವ್ವ ನನ್ನ ಮಾತು ಕೇಳುವರು. ನಮ್ಮ ಮನೆ ಹಿಂದಿರೋ ಹಳೆ ಮನ್ಯಾಗ ಏನೋ ಅದ ಅಲ್ಲಿ. ಒಟ್ಟ ವಿಚಿತ್ರ ಆವಾಜ್ ಬರ್ತಿರ್ತದೆ. ಹೆಂಗಾರ ಮಾಡಿ ಕಣ್ಣಿಡಿಬೇಕು, ಅಲ್ಲೇನೈತಿ ಅಂತ ನೋಡ್ಕೊಂಡ್ ಬರ್ಬೇಕು ಒಂದ್ಸರಿ. ಮನ್ಯಾಗ ಹೇಳಿದ್ರೆ ಒಟ್ಟ ನನ್ನ ಮಾತ ನಂಬತ್ತಿಲ್ಲ. ಏನ್ ಮಾಡ್ಬೇಕು? ಈ ಕಡೆ ನಮ್ಮ ಅವ್ವಗಾರ ಹೇಳ್ಬೇಕಂದ್ರ ಬೆಲ್ಲುಣಿಗೆ ತೊಂದು ಹೊಡ್ಯಾಕ ಬರ್ತಾಳ. ಜರ ನೀರ ಹೇಳಂದ್ರ ನೀರ ಯಾರ ಕಣ್ಣಿಗೂ ಕಾಣಿಸಂಗಿಲ್ಲ, ನನಗಟ್ಟ ಕಾಣಿಸ್ತಿ. ಏನ್ ಮಾಡೋದು? ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ನಾ ಇದೀನಲ್ಲ ನಿನ್ ಜೋಡಿ. ನಾ ಯಾರ ಕಣ್ಣಿಗೂ ಕಾಣಿಸ್ಲಿಲ್ಲ ಅಂತ ನಿನಗರ ಕಾಣಿಸ್ತೀನಿಲ್ಲ. ನನ್ನ ಮಾತು ನಿನಗರ ಕೇಳಿಸ್ತಾವ. ಒಟ್ ನಾ ಬಂದಿದ್ದು ನಿನ್ ಕಾಪಾಡೋ ಸಲುವಾಗಿ ಬಂದೀನಿ. ನಾ ಇರುತ್ತ ನಾನು ಏನು ಚಿಂತೆ ಮಾಡಕ್ ಹೋಗಬೇಡ. ಆಗಿದ್ದಾಗಲಿ ಏನಾರ ಒಂದ್ ಮಾಡೇ ಬಿಡ್ಬೇಕು. ಅಲ್ಲಿ ನಮ್ಮ ಮನೆಗೆ ಏನೈತಿ, ಯಾರಾರ ಕಳ್ಳರ್ ಬಂದು ಕುಂತಾರೇನೋ ನೋಡ್ಬೇಕು ಹೋಗಿ. ಇವತ್ತು ನಮ್ಮ ಮನೆಗೆ ನಾನು ಬಡಿಗೆ ತಗೊಂಡ ಆ ಮನೆಗೆ ಏನೈತಿ ಅಂತ ನೋಡೇ ಬಿಡೋಣಂತ. ನಮ್ಮ ಮನ್ಯಾಗೂ ಜಗಳ ಅಂದ್ರೆ ಜಗಳ ಮಾರಾಯ, ಯಾರ ಮಾತು ಕೇಳೋವಾರ. ನನಗಂತೂ ಸಾಕಾಗಿ ಹೋಗೈತಿ. ಇವತ್ತು ಅಲ್ಲೇನೈತಿ, ಎಲ್ಲಿಂದ ಆವಾಜ್ ಬರ್ತೈತಿ ಅಂತೇಳಿ ನೋಡೇ ಬಿಡ್ತೀನಿ ಒಂದು ಕೈ. ನೀನೊಂದು ಜೋಡಿ ಬರ್ತೀಲ್ಲ ಮತ್ತೆ ನೋಡಪ್ಪ, ಎಲ್ಲರೂ ಒಬ್ನಿಗೆ ಬಿಟ್ಟು ಹೋಗಂಗಿದ್ದಿ. ಕಳ್ಳರ್ ಇದ್ರಂದ್ರ ಏನ್ ಮಾಡೋದು? ನನ್ನ ಜೋಡಿ ಬಾನಿ, ಒಂದು ಬಡಿಗೆ ತಗೊಂಡು ಹೋಗಿ ಅಲ್ಲಿ ಯಾರು ಇರ್ತಾರೋ, ಏನ್ ಮಾಡ್ತಾರೋ, ಎಲ್ಲಿಂದ ಆವಾಜ್ ಬರ್ತೈತಿ, ಇವನೊಂದು ತಲೆನ ತಿರುಗ್ತೈತೆ. ಅಲ್ಲಿ ಹೋಗೋಣ, ನೋಡ್ಬೇಕು ಒಂದ್ಸರಿ. ಬಂದ್ಯಾಪ ಕುಲ್ಪುತ್ರ, ಏನ್ ನಡ್ಸಿದಿ? ಅಲ್ಲಿ ಹೊರಗ ಕಟ್ಟಿ ಮುಂದೆ ಕುಂತು ಒಬ್ಬನ ಮಾತು ಹೇಳ್ತಿ ಅಂತಲ್ಲ, ಏನೈತಲ್ಲಿ ಕಟ್ಟಿ ಮ್ಯಾಗ? ಸಾಲಿಗೆ ಹೋಗೋದು ಬೇಡ, ಬರೆಯೋದು ಬೇಡ, ಓದೋದು ಬೇಡ, ಊರ್ ಮಂದೆಲ್ಲ ಸಿದ್ದಪ್ಪನ ಮಗನಿಗೆ ಕೂಚಿಡ್ದು ಬಿಟ್ಟೈತಿ, ದೆವ್ವ ಹತ್ತು ಬಿಟ್ಟೈತಿ ಅಂತ ಮಾತಾಡಕತ್ತಾರ. ಇದೆಲ್ಲ ಕೇಳಿ ಎಷ್ಟು ಆಸೆ ಆಗ್ತದೆ ಗೊತ್ತನ? ನಾ ಯಾಕೆ ಒಬ್ಬೊಬ್ಬನ ಮಾತಾಡ್ಲಿ? ನನ್ನ ಗೆಳೆಯ ಚಿಂಟು ಕೂಡ ಮಾತಾಡಕತ್ತಿದ್ದೇನೆ. ಅವ ನಿಮ್ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕು? ಅವ ನನ್ನ ಕಣ್ಣಿಗೆ ಕಾಣಿಸ್ತಾನ, ನಾನು ಕೂಡ ಮಾತಾಡ್ತಾನ, ಅವ್ನ ಮಾತು ಕೇಳಿಸ್ತದ ನನಗೆ. ನಾ ಪಕ್ಷಿ ಕೂಡ ಕುಂತಿದ್ದೆ, ಒಬ್ಬನ ಮಾತಾಡಕ ನಂಗೆ ಏನ್ ತಲೆ ಕಟ್ಟದನು? ಮತ್ತೆ ಬಾಯಿ ಬಂದಂಗೆ ಮಾತಾಡ್ತಾನ. ಇವನಿಗೆ ಬೆಲ್ಲುಣಿಗಿಲ್ಲ ಒಂದು ತಲೆ ಮ್ಯಾಗ ಕೊಟ್ರೆ ಬುದ್ಧಿ ಸರಿ ಆಗ್ತದೆ. ಎಷ್ಟರ ಹೇಳೋದು ಇವನಿಗೆ? ಊರ್ ಮಂದೆಲ್ಲ ಲೀಲಕ್ಕನ ಮಗನಿಗೆ ಹುಚ್ಚಿಡದ ಅಂದಾಗ ಹೊಟ್ಯಾಗ ಖಾರ ಕಲಿಸ್ದಂಗ ಆತದ. ಇವನಿಗೆ ಬಡಗಿಲೆ ಬಿಟ್ಟಾಗ ಬುದ್ಧಿ ಬರ್ತದ. ಕೇಳ್ರಿ ಜರ ಚಂದಂಗಿ. ಸಾಕಾತಿ ಜನ್ಮಕ್ಕೆ ಅಪ್ಪ ಅವನ ಕಲೆ ಬೈಸ್ಕೊಂಡು ಆ ಹಿಂದಿನ ಮನ್ಯಾಗ ಏನೈತೆ ಅಂತ ಹೇಳಿ ನೋಡಬೇಕು. ನೀರ ಯಾರ ಕಣ್ಣಿಗೂ ಕಾಣೋದಿಲ್ಲ. ಒಮ್ಮೆರ ಅವ್ರ ಕಣ್ಣಿಗೆ ಕಾಣಿಸ್ಕೊರೋ ಮಾರಯ್ಯ, ಅವಾಗರ ಬೈಯೋದ್ ಬಿಡ್ತಾರ ನನಗೆ. ಮೊದಲ ಆ ಮನ್ಯಾಗ ಏನೈತಿ ಅಂತೇಳಿ ನೋಡ್ ಬರ್ತೀನಿ. ಹಿಂದಿ ಕಡೆ ನಿನಗೊಂದು ಕೈ ತಗೋತೀನಿ ಆಮೇಲೆ. ನಡಿ ನನ್ನ ಸಂಗಟ ಆ ಮನೆಗೆ ಯಾವ ಕಳ್ ಹೊಕ್ಕ್ಯಾನ, ಎಲ್ಲಿ ಏನೈತಿ ಅಂತೇಳಿ ನೋಡಿ ಬಿಡೋ. ನಿಂದ ಬಿಡೋದ ಬ್ಯಾಡ ಇವತ್ತು. ನೋಡ್ ಚಿಂಟು, ನೀ ಹೋಗಿ ಮ್ಯಾಗ ಏನೈತಿ ಅಂತೇಳಿ ನೋಡು. ನಾ ಇಲ್ಲೇ ನೋಡ್ತಾನ. ನೀ ಅಲ್ಲೇನ್ರ ಕಾಣಿಸ್ತಂದ್ರೆ ಒಂದು ಆವಾಜ್ ಹಾಕ. ಈ ಕಸ್ಬರ್ಗಿಲಿಂತ ತಲ್ಯಾಗ ಒಂದು ಕೊಟ್ಟು ಬುದ್ಧಿ ಕಲ್ಸೋಣಂತ. ಆಯ್ತು, ನೀ ಒಂದು ಸ್ವಲ್ಪ ಹೆಲ್ಪ್ ಮಾಡಾಕತ್ತಿ ನನಗೆ. ಇದು ನಮ್ದ ಮನೆ ಯಪ್ಪ, ಹಳಿದೈತಿ. ಸ್ವಲ್ಪ ಸ್ವಚ್ಛ ಮಾಡಕ್ಕೆ ಹೆಲ್ಪ್ ಮಾಡ ನನಗೆ. ಇದು ಹಂಗ ಬಿದ್ದಿದ್ರಿಂದ ಅವ್ರು ಇವ್ರು ಬಂದು ಸೇರ್ ಕುಂದ್ರಾಕತ್ತಾರ. ಇಲ್ಲಿ ಏನೇನ್ ಕೆಲ್ಸ ಮಾಡಾಕತ್ತಾರೋ ಒಟ್ಟು ಆವಾಜ್ ಅಂದ್ರೆ ಆವಾಜ್ ಬರತೈತಿ. ನೀ ಮ್ಯಾಗ ಹೋಗಿ ನೋಡು, ನಾ ಇಲ್ಲಿ ಕೆಳಗ್ ನೋಡ್ತಾನಂತ. ಇದು ನೋಡ್ ತೆಗ್ದ ಬಿದ್ದಂಗೆ ಹ್ಯಾಂಗ ನೆಲ ಆಗ್ಬಿಟ್ಟೈತಿ. ಈ ನೆಲಕ್ಕೊಂದು ರಿಪೇರಿ ಮಾಡಿಸ್ಬೇಕು ನಾವು ಅಪ್ಪಗೆ ಹೇಳಿ. ಇದೇನೇನ್ ಮಾಡಂಗಿಲ್ಲ, ಬರೀ ನನಗೆ ಬೈಯೋದು ಒಂದೇ ಕೆಲಸನಿಗೆ. ಮನಿ ಅನ್ನೋದಿಲ್ಲ, ಮಠ ಅನ್ನೋದಿಲ್ಲ, ಬೈಯೋದ ಬರೀ ಬೈಯೋದ. ತಗೋಪ್ಪ, ನಾನು ಗೆಳೆ ಆಗಿದ್ದಕ್ಕೂ ನೀನ್ ಮನೆ ಸ್ವಚ್ಛ ಮಾಡ್ಬೇಕಾದ. ಮೊದ್ಲ ಈ ಮನ್ಯಾಗ ಏನೈತಿ ಅಂತ ಹೇಳಿ ನೋಡಕ್ ಬಂದಿ. ಮೊದ್ಲ ಕೆಲಸ ಮಾಡಿ, ಆಮೇಲೆ ಸ್ವಚ್ಛ ಮಾಡುತ್ತೆ ಅಂತ. ದೊಡ್ಡ ಮನುಷ್ಯ ಆಗ್ಬಿಟ್ಟ ನೀವು. ನನ್ ಬುದ್ಧಿ ಏನೋ ವಿಚಿತ್ರ ಸೌಂಡ್ ಬರಾಕತೈತೆ. ಓಡು ಇಲ್ಲಿಂದ, ಓಡು. ಏನೋ ಬರತೈತಿ ಹಿಂದ ಅನ್ಸ್ಬಿಟ್ಟೈತೆ ನಮಗ. ಓಡಿಲಿಂದ ಓಡು ಓಡು ಓಡು. ಒಂದ್ ನಿಮಿಷ ನೀಲ್, ನಾ ಯಾಕೆ ಕೊಡ್ಬೇಕು? ಇಲ್ಲಿ ಬಂದಿದ್ದ ಅವ್ರು ನೋಡ್ಸಾಕ. ನಾನು ಜೋಡಿದ್ರೆ ಹೆಂಗ? ಈ ಕಸ್ಬರ್ ಇಲ್ಲ ತಲೆ ಮ್ಯಾಗ ಹೊಡಿತಂದ. ಆಮೇಲೆ ಏನ್ ಬಂದಿತ್ತದ? ಓ ದೇವ್ರಾಣಿ, ಏನಮ್ಮ ಇಲ್ಲೆಲ್ಲ ಓಡಾಡಕತ್ ಬಿಟ್ಟಿ? ಈ ವೇಷ ಹಾಕೊಂಡ್ ಬಂದ್ರ ಕರೆನ ದೇವ್ ಅಂತ ಓಡ್ಬಿಡ್ತೀನಿ ಅಂತ ಕೊಂಡೇನಿ. ಕಳ್ಳಿ ಒಯ್ದ ನಮ್ಮ ಮನ್ಯಾಗ ಬಂದು ಮುಚ್ಕೊಂಡ್ ಕುಂತಿ. ಹಿಂಗೆಲ್ಲ ಆಟ ಆಡ್ರ ಅಂಜಂಗಿಲ್ಲ. ಯಪ್ಪೋ, ಅದ್ ಖರೇನ ದೇವ್ ಐತೋ ಚಿಂಟು, ಓಡ್ಲೇ ಮಗ್ನ. ಇದೇನಾದ್ರೂ ನಮ್ಮ ಮನ್ಯಾಗ ಗೊತ್ತಾತಂದ್ರ ಒಳ್ಳ ಖಾರು ಕಲಾರ್ದಂಗ ಅರ್ಧ ಬಿಡ್ತಾರ ಯಪ್ಪ ನಮಗ. ಮೊದ್ಲು ಓಡ, ಆ ದೇವ್ ಎಲ್ರ ನೆತ್ತಿ ಮ್ಯಾಗ ಬಂದು ಕೂತತು ಯಪ್ಪ. ಮೊದ್ಲು ಓಡಿಲಿಂದ ಮನ್ಯಾಗ ಹೇಳ್ಬೇಡ. ಮತ್ತ ನಡಿ ಯಪ್ಪ, ಜಲ್ದಿ ನಡಿ. ಏ ರಮೇಶ, ನಿನ್ನೆ ಹೊತ್ತು ಮುಣಿ ಎಲ್ಲಿ ಹೋಗಿದ್ದಿ ನೀನ? ಇದ್ದಕ್ಕಿದ್ದಂಗೆ ಹೇಳ. ಮತ್ತ ಸಿಟ್ಟಿಗಿಟ್ಟು ನೆತ್ತಿಗೆ ಏರ್ತು ನನ್ನ ಮಗನ ಗೊತ್ತೈತಿಲ್ಲ ನನ್ನ ಕೈ ಏಟ. ಊರ್ ಮಂದಿ ಬಾಯ್ಲೆ ಕೇಳ್ಕೊಬೇಕು, ನೀ ಎಲ್ಲಿ ಹೋಗ್ತಿ, ಏನ್ ಮಾಡ್ತಿ, ಏನಿಲ್ಲ ಅಂತ.
ಅದು ಮ್ಯಾಗ ಮಾರಿ ನೋಡಿ ಮಾತಾಡ್ಕೊಂತ ಹೋಗ್ತಿ ಅಂತ ಹುಚ್ಚಿಗೆ ಹಿಡ್ದತ್ತೇನೋ ನಿನಗೆ ಎಲ್ಲಾರ ಮುಂದೆ ಅಬ್ರು ಕಳೆದು ಬಿಡತಿ ನಮ್ದು ಏನಂತ ಹೇಳೋದು ನಿನಗೆ ಏನು ಮಾಡ್ಬೇಕು ಅಂತ ಒಂದು ಗೊತ್ತಾಗೋತು ಎಲ್ಲರ ಹುಚ್ಚಿಗೆ ಹಿಡ್ದೈತೋ ಏನು ಮಾಡಿತ್ತು ಅಂತ ಅಂಜಿ ಬರೋದೈತಿ ಎಲ್ಲಿ ಹೋಗಿದ್ದೀವಿ ಮರ ಹೊತ್ತು ಮನೆಗೆ ಮನ್ಯಾಗ ಕೇಳೋರು ಅರ ಇಲ್ಲ ನಿನಗೆ ಅಪ್ಪ ಅದು ಅದು ಹಿಂದಿನ ಮನೆಗೆ ಹೋಗಿದ್ನಿನ ಅಲ್ಲೇನೋ ಆವಾಜ್ ಬರತ್ತಿತ್ತು ನೋಡ್ಬೇಕಂತ ಹೋಗಿನಿ ಏನು ಹಿಂದಿನ ಮನೆಗೆ ಹೋಗಿದ್ದೀನಿ ತೇಳೇನು ನಿಮ್ಮ ಅಪ್ಪಗೆಲ್ಲ ಚಿಂತಿ ನೀನು ಚಾಲೋ ಆತಾನೆ ಈಗ ಯಾಕ ಹಿಂದಿನ ಮನೆಗೆ ಹೋಗುವಂತ ಏನಾಗಿತ್ತು ನಿನಗೆ ಅಲ್ಲಿ ಊರ್ ಮಂದೆಲ್ಲ ಏನು ಮಾತಾಡ್ತಾರ ಗೊತ್ತಿತ್ತಿಲ್ಲ ನಿನಗೆ ದೆವ್ವ ಐತೆ ಅಂತ ಅಲ್ಲಿ ಹೋಗಿ ಜೀವಕ್ಕೆ ಏನಾರ ಮಾಡ್ಕೊಂಡು ಕೂತೆ ಅಂದ್ರೆ ಯಾವ ದೇವ್ರ ಮುಂದೆ ಹೋಗಿ ಹಣಿ ಹೊಡಿಬೇಕು ನಾವು ಸಾಕಿನ ಸಾಲಿ ಹೋಗೋದೆಷ್ಟೊತ್ತು ಹೋಗು ಒಬ್ನ ಓಡಾಡಕ್ಕೆ ಹೋಗ್ಬೇಡ ಕಡೆ ಎಲ್ಲ ಈಗ ಹೇಳಿ ಏ ಹೋಗು ಒಂದು ಕಪ್ ಚಾರ ತಂದು ಬಡಿ ನಮಗೆ ಇವನ್ ಕಾಲಾಗ ಸಾಕಾಗ್ಬಿಟ್ಟೈತಿ ಅಯ್ಯಪ್ಪು ಎಂಥ ಮಗ ಹುಟ್ಟುಬಿಟ್ಟತೀನಿ ಯಾವ ದೇವ್ರಿಗೆ ಏನು ಬೇಡಿರ್ಬೇಕಿಂತ ಮಗನ ಕಾಲಾಗ ನಾನು ಒಬ್ಬೊಬ್ಬ ಮಾತಾಡ್ತಾನ ಏನೇನೋ ಮಾಡ್ತಾನ ಸಾಕಾಗೈತಿ ಹೋಗಿ ಒಂದು ಕಪ್ ಚಾ ತಂದು ಕೊಡ್ಬೇನಿ ಅಂತೇನಪ್ಪ ಈಗ ನಿಮ್ಮ ಮಾತ ಯಾರು ನಂಬತ್ತಿಲ್ಲ ಈಗ ನಾನು ಏನಾರ ಮಾಡ್ಬೇಕೀಗ ಏನಾರ ಮಾಡಿ ಅಲ್ಲೇನೈತೆ ಅಂತೇಳಿ ಗೊತ್ತಾಗ ಮಾಡ್ಬೇಕು ಇಲ್ಲಾಂದ್ರೆ ನಿಮ್ಮ ಮನೇನ ಹಾಳು ಮಾಡ್ಬಿಡ್ತೈತೆ ಅದೇವು ಅಪ್ಪ ಏನ್ ಮಾಡ್ಲಿವಪ್ಪ ಈಗ ಅಪ್ಪ ನನ್ನ ಚಿಂಟು ಫ್ರೆಂಡ್ ಹೇಳಾಗತ್ತಾನ ಅಲ್ಲಿಂದ ದೆವ್ವ ಐತೆ ಅಂತ ಅದ ನಮ್ಮ ಮನೆ ಹಾಳು ಮಾಡ್ತೈತೆ ಅಂತಪ್ಪ ಜಲ್ದಿ ಹೋಗಿ ಅದಕ್ಕೆ ಏನಾರ ಪರಿಹಾರ ಮಾಡ್ಕೊ ಅಂತ ಹೇಳತ್ತಾನ ಅವನ ಕಣ್ಣಿಗೆಲ್ಲ ಕಾಣ್ತೈತಪ್ಪ ನಾನು ನಿನ್ನೆ ನೋಡಿನಿ ನಮ್ಮ ಬೆನ್ನ ಹತ್ಬಿಟ್ಟಿತ್ತದ ಅದಕ್ಕೆ ಓಡಿ ಬಂದ್ವಿ ಅಪ್ಪ ನಾವು ತಪ್ಪಿಸ್ಕೊಂಡು ಹೆಂಗಾರ ಏಯವ್ವೋ ನಾವಲ್ಲಿ ಏನ್ ಮಾಡ್ಬೇಕೇವ ಈ ಹುಡುಗ ಇಲ್ಲೇ ಒಬ್ಬೊಬ್ಬ ನಿಂತು ಮಾತಾಡ್ತಾನಲ್ರಿ ನಮ್ಮ ಎದ್ರ ಯಾರು ಮಾತಾಡಿದ್ರಿ ಇಲ್ಲಿ ಯಾರ ಕಾಣಿಸ್ತಾರ ನಿಮ್ಮ ಕಣ್ಣಿಗೆ ಅಂದ್ರೆ ಯಾವ್ದಕ್ಕೂ ಒಂದ್ಸರಿ ಆ ಮನೆಗೆ ಹೋಗಿ ಏನೈತಿ ಅಂತೇಳಿ ನಾವ ನೋಡೋಣ ಬರ್ರಿ ಒಂದ್ಸರಿ ಈ ಮನೆ ನೋಡೋಣ ನನಗೂ ಹಂಗ ಅನ್ಸತೈತಿ ಒಬ್ಬ ಮಂತ್ರವಾದಿಗೆ ಕರ್ಕೊಂಡು ಬರ್ಬೇಕು ಹೋಗಿ ಆ ಮಂತ್ರವಾದಿಗೆ ಕರ್ಕೊಂಡು ಬರ್ತೀನಿ ಏನು ಮಾಡಬೇಕು ಅವರ ಮಾಡ್ತಾರೆ ಒಮ್ಮೆ ಬಗ್ಗೆ ಹರಿತೈತಿ ಸಮಸ್ಯೆ ಎಲ್ಲ जय हनुमान ज्ञान गुण सागर जय कपीसति लोग उजागर राम दूत अतुलित बलधामा अंजलि पुत्र पवन सुत नाम महावीर विक्रम बजरंगी कुमति निवार सुमति के संगी कंचन वर्ण विराज सुबेसा कानन कुंडल कुंचित केसा हाथ वज्र और ध्वजा विराजे कांदे मोज जनेऊ साजे शंकर सुवन केसरी नंदन तेज प्रताप महाजगवंदन ನಿಮ್ಮಿಂದ ಭಾಳ ಉಪಕಾರ ಆತ್ ನೋಡ್ರಿ ಒಮ್ಮಿಗ ದೇವು ನಾವು ಓಡಿಸೇ ಬಿಟ್ರಿ ನಾವು ಈ ಕಡೆ ಲಕ್ಷ್ಯ ಕೊಟ್ಟಿದ್ದಿಲ್ಲ ಊರನ್ ಮಂದೆಲ್ಲ ಅಲ್ಲಿ ಏನೋ ಐತಿ ನಿಮ್ಮ ಮನ್ಯಾಗ ಏನೋ ಐತಿ ಅಂತೇಳಿ ಹೇಳಿ ಸಾಕು ಮಾಡಿದ್ರು ನಾವು ಬರೀ ಹಂಗ ಮಾತಾಡ್ತಾರ ಏನಿಲ್ಲ ಬಿಡ ಅನ್ಕೊಂಡಿದ್ವಿ ಆಯ್ತು ನಮ್ಮ ಮನ್ಯಾಗ ಅವಾಗ ಸಮಸ್ಯೆ ಆಗ್ತಿತ್ತು ಅದಕ್ಕೆ ನಾವೇನು ಭಾಳ ಲಕ್ಷ್ಯ ಕೊಟ್ಟಿದ್ದಿಲ್ಲ ನೋಡ್ರಿ ಈಗ ಗೊತ್ತಾತು ಅದಕ್ಕೆಲ್ಲ ಒಮ್ಮೆ ಪರಿಹಾರ ಮಾಡಿಕೊಟ್ರಿ ನಿಮ್ಮ ಉಪಕಾರ ನಾವು ಅಡ್ಡ ಮರೆಯೋಕೆ ಆಗೋಲ್ಲ ನೋಡ್ರಿ ಈಗ ನಿಮ್ಮ ಋಣ ಹ್ಯಾಂಗೆ ತೀರಿಸ್ಬೇಕು ಅನ್ನೋದು ಗೊತ್ತಾಗೋದು ನಮಗೆ ಭಾಳ ಉಪಕಾರ ಆತ್ ನೋಡ್ರಿಪ್ಪ ಆತೇನು ನೀವು ಹೋಗ್ಬರ್ರಿ ನಾವು ಹೋಗಿ ಬರ್ತೀವಿ ಆಯ್ತು ನಿಮ್ಗೆ ಏನು ಕೊಡೋದೈತಲ್ಲ ಆಯ್ತು ಅಲ್ಲಿ ನಿಮ್ಮ ಜಾಗಕ್ಕೆ ಬಂದು ಎಲ್ಲ ಕೊಡ್ತೀವಂತ್ರಿ